ಹ್ಯಾಪಿ ಮಾರ್ನಿಂಗ್ ಲೀಡರ್ಸ್. ನನ್ನ ಹೆಸರು ರತ್ನಮ್ಮ ಅಂತೇಳಿ. ನಾವು ಇವತ್ತು ದಳಸ್ಕೆರೆ ಗ್ರಾಮದಲ್ಲಿದ್ದೀವಿ. ಒಂದು ತೋಟಕ್ಕೆ ಬಂದಿದ್ದೀವಿ. ಇಲ್ಲಿ ಕ್ಯಾಪ್ಸಿಕಮ್ಗೆ ಮತ್ತು ಚೇಪೆ ಗಿಡಕ್ಕೆ ಕೊಟ್ಟಿದ್ದೀವಿ ನಮ್ಮ ಇನ್ಫಿನಿಕ್ಸ್ ಪ್ರಾಡಕ್ಟು. ಅದ್ರ ರಿಸಲ್ಟ್ ಯಾವ ರೀತಿ ಬಂದಿದೆ ಅಂತ ಅವ್ರ ಮುಖಾಂತರ ತಿಳ್ಕೊಳ್ಳೋಣ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಹೆಸರು? ಮುನಿರಾಜ್ ಅಂತೇಳಿ. ಹೇಳಿ ಸರ್, ನಾವು ಕೊಟ್ಟಿದ್ರಲ್ಲ ಇನ್ಫಿನಿಕ್ಸ್ ಪ್ರಾಡಕ್ಟು, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಇದು ಗಿಡ ಉಣ್ಬೇಕಾದ್ರೆ ಫಸ್ಟು ಈ ಗ್ರಾನ್ಯೂಲ್ಸು ಮತ್ತು ಗ್ರೋತು ಹಾಕಿ ಬಿಟ್ವಿ, ಡ್ರಿಪ್ಪಲ್ಲಿ ಬಿಟ್ಟಿದ್ವಿ. ಇದು ಚೆನ್ನಾಗಿದೆ. ಆಮೇಲೆ ಸ್ಪ್ರೈ ಮಾಡಿದ್ವಿ 3 ಇದು ಯುಮಿಕ್ಕು 100. ಇದರಲ್ಲಿ ಚೆನ್ನಾಗಿ ಇಂಪ್ರೂವ್ ಆಯಿತು ಗಿಡ. ಇಂಪ್ರೂವ್ ಆದಮೇಲೆ ಒಂದು 2 ಸಾರಿ ನಾವು ಡ್ರಿಪ್ಪಲ್ಲಿ ಬಿಟ್ಟಿದ್ವಿ. ಆಮೇಲೆ ಒಂದು 3 ಸಾರಿ ಸ್ಪ್ರೈ ಮಾಡಿದ್ವಿ. ಇಷ್ಟಕ್ಕೆ ಚೆನ್ನಾಗಿ ಬಂದಿದೆ. ಯಾವ ರೀತಿ ಬಂದಿದೆ? ಈಗ ಇಳುವರಿನೂ ಚೆನ್ನಾಗಿ ಬಂದಿದೆ. ಕಾಯಿ ಎಲ್ಲ ಫಸಲು ಬರ್ತಾ ಇದೆ. ಈಗೆಲ್ಲ ಚೆನ್ನಾಗಿ ಒಳ್ಳೆ ಇದಾಗಿದೆ. ಗಿಡ ಏನು ರೋಗ ಈಗ ಏನು ಬರ್ತಾ ಇಲ್ಲ, ಹೂವು ಏನು ಡ್ರಾಪ್ ಆಗ್ತಾ ಇಲ್ಲ. ನೋಡಿ ಈ ಥರ ಇದೆ ಗಿಡ ಎಲ್ಲ. ಫಸಲು ಚೆನ್ನಾಗಿದೆ. ಗಿಡ ಕಾಯಿ ಎಲ್ಲ ಬರ್ತಾಯಿದೆ. ಈಗ ಒಳ್ಳೆ ಗಿಡ ಡೆವಲಪ್ ಆಗ್ತಾ ಇದೆ. ಚೇಪೆ ತೋಟ ಇದು ಮುಂಚೆ ಇದಿಷ್ಟು ಚೆನ್ನಾಗಿರಿಲ್ಲ. ಇದೆಲ್ಲ ಯೂಸ್ ಮಾಡಿ ಸ್ಪ್ರೈ ಮಾಡಿದ ಮೇಲೆ ಎಲ್ಲ ಹಸಿರು ಬಂತು ಮತ್ತು ಎಲ್ಲ ಚೆನ್ನಾಗಿ ಚಿಗುರಿದೆ. ಈಗ ಈ ಗ್ರೋತು ಯುಮಿಕ್ಕು 100 ಎಲ್ಲ ಸೇರಿ ಹಾಕಿದ್ಮೇಲೆ ಮತ್ತು ಇದು ಗ್ರಾನ್ಯೂಲ್ಸು ಎಲ್ಲ ಸೇರಿ ಚೆನ್ನಾಗಿ ಇದು ಮಾಡಿದ್ಮೇಲೆ ಒಳ್ಳೆ ಇದು ಬಂದಿದೆ. ಈಗ ಹಸಿರು ಕಲರ್ ತಿರುಗಿದೆ ಗಿಡ. ಈಗ ನಮ್ಮ ರೋಗ ಈಗ ಏನಿಲ್ಲ. ಮುಂಚೆ ರೋಗ ಇತ್ತು, ಈಗೆಲ್ಲ ಕ್ಲಿಯರಾಗಿ ಔಷಧಿ ಯೂಸ್ ಮಾಡಿದ್ಮೇಲೆ ಕ್ಲೀನಾಗಿದೆ ಈಗ. ಸರ್, ನಮ್ಮ ಇನ್ಫಿನಿಕ್ಸ್ ಪ್ರಾಡಕ್ಟ್ ಬಗ್ಗೆ ಮತ್ತು ನಿಮ್ಮ ಪೆಸ್ಟಿಸೈಡ್ ಬಗ್ಗೆ ಯಾವ ರೀತಿ ನಿಮ್ಗೆ ಇದೈತೆ ಸರ್ ಉಪಯೋಗ? ಇದರಲ್ಲಿ ನಮ್ಗೆ ತಿಳಿದ ಪ್ರಕಾರ ನಮಗೆ ಇದರಲ್ಲಿ 50% 60% ಸೇವ್ ಆಗಿದೆ ನಮಗೆ. ಆ ಮೆಡಿಸನ್ನು ಈ ಮೆಡಿಸನ್ಗೆ ತುಂಬ ವ್ಯತ್ಯಾಸ ಇದೆ. ಇದರಲ್ಲಿ ನಮ್ಗೆ ಲಾಭ ಇದೆ. ಇಳುವರಿನೂ ಚೆನ್ನಾಗಿ ಬರ್ತದೆ. ಬಟ್ ಗಿಡನೂ ಡೆವಲಪ್ ಆಗಿದೆ. ರೈತರಿಗೆ ಏನು ಎಫೆಕ್ಟ್ ಆಗಲ್ಲ ಇದರಿಂದ. ಚೆನ್ನಾಗಿದೆ. ಬೇರೆ ರೈತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ನೀವು? ಬೇರೆ ರೈತರು ಇದನ್ನು ಯೂಸ್ ಮಾಡಿ ನೋಡಿ ಅವರೂ ಚೆನ್ನಾಗಿ ಇಂಪ್ರೂವ್ ಆಗಲಿ ಅಂತ ಹೇಳ್ತೀನಿ. ನೋಡಿದ್ರಲ್ಲ ಲೀಡರ್ಸ್, ಈ ನಮ್ಮ ಇನ್ಫಿನಿಕ್ಸ್ ಪ್ರಾಡಕ್ಟ್ ಯೂಸ್ ಮಾಡಿ ಕ್ಯಾಪ್ಸಿಕಮ್ ಆಗಿರ್ಬೋದು ಮತ್ತು ಚೇಪೆ ಗಿಡ ಆಗ್ಬೋದು ಯಾವ ರೀತಿ ಬಂದಿದೆ ಅಂತ ನೋಡಿದ್ರಲ್ಲ. ನೀವು ಇದನ್ನು ಉಪಯೋಗಿಸ್ಬೋದು ಅಂತ ಹೇಳ್ತಾ ಥ್ಯಾಂಕ್ ಯು ವಿಶ್ ಯು ವೆಲ್.